ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಎಲ್ಲ ವರ್ಗದವರು ಕೂಡ ನಿರೀಕ್ಷೆ ಇಟ್ಕೊಂಡು ಕಾಯ್ತಿದ್ದಾರೆ. 2023-24ರ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ರಾಜ್ಯಕ್ಕೆ ನೀಡಿದ ಕೇಂದ್ರ ಬಜೆಟ್ ಭರವಸೆ ಹುಸಿಯಾಯಿತಾ? ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೊಂದು, ಕೊಟ್ಟಿದ್ದೇ ಇನ್ನೊಂದು. ಪ್ರತಿ ಬಾರಿ ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಹೋಗ್ತಾ ಇದೆ? ಕೇಂದ್ರ ಬಜೆಟ್ಗೆ ಕೇಂದ್ರಕ್ಕಿಂತ ರಾಜ್ಯದ ಅನುದಾನವೇ ಹೆಚ್ಚು ಹೋಗ್ತಾ ಇದೆ. ನಿಮಗೆ ಗೊತ್ತಿರಲಿ, ರಾಜ್ಯ ಸರ್ಕಾರ ನೀಡಿದಷ್ಟು ಅನುದಾನ ಕೊಡಲು ಕೇಂದ್ರಕ್ಕಾಗಲಿಲ್ಲ. ಅಂದರೆ ನಾವು ಕೇಂದ್ರ ಕೊಡ್ತಾ ಇದ್ದೀವಲ್ವಾ ರಾಜ್ಯದವರು, ಅದನ್ನು ಕೊಡೋಕ್ಕಾಗ್ತಾ ಇಲ್ಲ. ನೋಡಿ, ನಿಮಗೆ ಅಂಕಿ ಸಂಖ್ಯೆಗಳ ಸಮೇತವಾಗಿ ವಿವರಿಸ್ತಾ ಹೋಗ್ತಾ ಇದೀವಲ್ವಾ. ಬೇಕಾದ್ರೆ ತೆಗೆದು ನೋಡಿ ನೀವು. 2023 ಆಗಿರ್ಬೋದು, ಅಂದರೆ 9 ವರ್ಷಗಳಿಂದ ನೋಡಿ ಯಾವ ರೀತಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. 2023 ಅಷ್ಟೆಲ್ಲ ನಾವು ಹೇಳ್ತಾ ಇರೋದು. ಈ ಹಿಂದೆ ನೀವು ಆ ಲೆಕ್ಕಗಳನ್ನು ತೆಗೆದು ನೋಡಿ, ಕರ್ನಾಟಕಕ್ಕೆ ಏನೇನು ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಯಾವ ರೀತಿ ಅನ್ಯಾಯ ಆಯಿತು, ಎಷ್ಟು ಕೋಟಿ ಬಿಡುಗಡೆ ಆಯಿತು, ಯಾವುದಕ್ಕೆ ಎಷ್ಟು ಖರ್ಚಾಯಿತು ಅಂತ. ಪ್ರತಿ ಬಾರಿ ನೋಡಿ, ಡಬಲ್ ಇಂಜಿನ್ ಸರ್ಕಾರ ಇತ್ತು 23ರಲ್ಲಿ. ಆಗ ಎಲ್ಲರೂ ಹಂಗೆ, ರಾಜ್ಯದ ಜನ ಹಂಗೆ ಅಂದ್ಕೊಂಡಿದ್ರು. ಅಲ್ಲೂ BJP, ಇಲ್ಲೂ BJP, ಭರ್ಜರಿ ಭರಪೂರ ಕೊಡುಗೆ ಅಂತ ಹೇಳಿದ್ರು. ಆದರೆ ಆ ಕೊಡುಗೆ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ರಾಜ್ಯ ಸರ್ಕಾರ ನೀಡಿದಷ್ಟು ಕೂಡ ಕೇಂದ್ರಕ್ಕೆ ಅನುದಾನ ಕೊಡೋಕ್ಕಾಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ದೇಶದ ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕೇಂದ್ರದ ಬಜೆಟ್ಗೆ. ಬಟ್ ಕರ್ನಾಟಕಕ್ಕೆ ಪ್ರತಿ ಬಾರಿ ಕೂಡ ಅನ್ಯಾಯ ಆಗ್ತಾ ಇರೋದೇ ಗಮನಿಸ್ತಾನೆ ಇದ್ದೀವಿ. ಕಳೆದ ಬಾರಿ ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ಹೇಳಿಕೊಳ್ಳುವಷ್ಟು ಅನುದಾನ ಬರಲಿಲ್ಲ. ಯಾಕೆ ಪದೇ ಪದೇ ಮಲತಾಯಿ ಧೋರಣೆ? ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ಹೀಗೆ ಆಯಿತು ಅಂಥೇಳಿ. ಈ ಬಾರಿ ಆದರೂ ಕೂಡ ಒಂದು ರೀತಿ ಆಶಾಭಾವನೆ ಇಟ್ಕೊಳ್ಬಹುದಾ ಹೇಗೆ? ಪ್ರಭು, ಇವತ್ತು ಮಹತ್ವದ ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ. ಎಲ್ಲರ ಕುತೂಹಲ ಇವತ್ತು ಕೇಂದ್ರದ ಕಡೆ ಇದೆ. ಜೊತೆಗೆ ಈ ಬಾರಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ನಿರೀಕ್ಷೆಗಳಿದೆ. ಆಯಾ ರಾಜ್ಯಗಳಲ್ಲಿ ತನ್ನದೇ ಆದಂತಹ ಯೋಜನೆಗಳು ನಮ್ಮ ರಾಜ್ಯಗಳಲ್ಲಿ ಬರಬೇಕು, ಹಣಕಾಸಿನ ಮುಗ್ಗಟ್ಟು ಕೊನೆಗೊಳ್ಳಬೇಕು, ಆರ್ಥಿಕವಾಗಿ ನಾವು ಚೇತರಿಸ್ಕೊಳ್ಬೇಕು. ಹಾಗಾಗಿ ಇಂತಿಂತ ಕಾರ್ಯಕ್ರಮಗಳನ್ನ ಕೇಂದ್ರ ನಮ್ಮ ರಾಜ್ಯಗಳಿಗೆ ಕೊಡಬಹುದು ಅನ್ನುವಂತ ಒಂದು ಆಶಾಭಾವನೆಯಿಂದ ಇವತ್ತು ರಾಜ್ಯಗಳು ಕಾಯ್ತಾ ಇದೆ. ಕರ್ನಾಟಕಕ್ಕೂ ಕೂಡ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಪದೇ ಪದೇ. ಕಳೆದ 3-4 ವರ್ಷಗಳಿಂದಲೂ ಕೂಡ ರಾಜ್ಯಕ್ಕೆ ಸರಿಯಾದಂತಹ ಯೋಜನೆಗಳನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ. ಈ ಬಾರಿ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ. ಯಾಕೆಂದ್ರೆ ಇದು 2ನೇ ಅವಧಿಗೆ ಪ್ರಧಾನಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಮೋದಿ ಅವರ ಇದು ಕೊನೆಯ ಬಜೆಟ್. ಜೊತೆಗೆ ಈ ಬಾರಿ ಚುನಾವಣೆ ಕೂಡ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿ ಇದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡೇ ಭರಪೂರವಾದಂತಹ ಕೊಡುಗೆಗಳನ್ನ ಈ ಬಾರಿ ಬಜೆಟ್ ನಲ್ಲಿ ಕೊಡಬಹುದು ನಿರ್ಮಲಾ ಸೀತಾರಾಮನ್ ಅಂತೇಳಿ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಾವು ರಾಜ್ಯದಲ್ಲಿ ಸಾಕಷ್ಟು ಯೋಜನೆಗಳು ಕಳೆದ ಬಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತಹ ಯೋಜನೆಗಳು ಅನುದಾನ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಕರ್ನಾಟಕ ಅತಿ ಹೆಚ್ಚಿನ GST ಯನ್ನ ಕಲೆಕ್ಟ್ ಮಾಡಿಕೊಡುವಂತಹ ರಾಜ್ಯ ಕೇಂದ್ರಕ್ಕೆ. ಆದ್ರೆ ನಮ್ಗೆ ಎಲ್ಲದರಲ್ಲೂ ಕೂಡ GST ಬಾಕಿ ವಾಪಸ್ ಕೊಡೋದ್ರಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಹಾಗೆ ಅತಿವೃಷ್ಟಿ ಅನಾವೃಷ್ಟಿ ಇರ್ಬೋದು, ಜೊತೆಗೆ ಬರಗಾಲದ ಅನುದಾನವನ್ನು ಕೂಡ ಇವತ್ತಿನವರೆಗೆ ಕೇಂದ್ರ ಬಿಡುಗಡೆ ಮಾಡಿಲ್ಲ. ಇದರ ಒಂದು ಅನ್ಯಾಯ ಕೂಡ ಇದೆ. ಇದರ ಜೊತೆಗೆ ಕಳೆದ ವರ್ಷ ಘೋಷಣೆ ಮಾಡಿರುವಂತಹ ಕೆಲವು ಯೋಜನೆಗಳು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ, ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತವು. ಸೊ ಹಾಗಾಗಿ ಈ ಬಾರಿ ಅದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನ ಏನಾದ್ರೂ ಘೋಷಣೆ ಮಾಡ್ತಾರ, ಮತ್ತೆ ಹೊಸ ಹೊಸ ಯೋಜನೆಗಳು ಯಾವ ಕರ್ನಾಟಕಕ್ಕೆ ಸಿಗಬಹುದು ಅನ್ನುವಂತ ಒಂದು ನಿರೀಕ್ಷೆಗಳು ಕೂಡ ಸಾಕಷ್ಟಿದೆ. ಯಾಕೆಂದ್ರೆ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಒಂದು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನ ಮಂಜೂರು ಮಾಡುವಂತೆ ಸಾಕಷ್ಟು ಬೇಡಿಕೆ ಇದೆ. ಆದ್ರೆ ಈ ಬಾರಿನಾದ್ರೂ ಅದು ಆಗತ್ತಾ ಹೇಗೆ ಅನ್ನುವಂತ ಒಂದು ನಿರೀಕ್ಷೆಗಳಿದೆ. ರಾಜ್ಯದ ಆರೋಗ್ಯ ಸೌಕರ್ಯಗಳನ್ನ ಹೆಚ್ಚಳ ಮಾಡಬೇಕು, ಹಾಗಾಗಿ ವಿಶೇಷ ಅನುದಾನವನ್ನ ಈ ಬಾರಿ ಕೇಂದ್ರ ಕೊಡಬಹುದು ಅನ್ನುವಂತ ನಿರೀಕ್ಷೆಗಳಿದೆ. ಸಾರ್ವಜನಿಕ ಆರೋಗ್ಯ ವಲಯದಲ್ಲಿ ಮೂಲ ಸೌಕರ್ಯಗಳನ್ನ ಹೆಚ್ಚಳ ಮಾಡೋದಕ್ಕೆ ಈ ಬಾರಿ ಕೇಂದ್ರ ಹೊಸ ಯೋಜನೆಯನ್ನ ಕೊಡಬಹುದು ಅನ್ನುವಂತ ಒಂದು ನಿರೀಕ್ಷೆಗಳಿದೆ. ಹಾಗೆ ಪ್ರತಿ ಜಿಲ್ಲೆಗೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡೋದಕ್ಕೆ ಅನುದಾನವನ್ನ ಹೆಚ್ಚುವರಿಯಾಗಿ ಕೊಡಬಹುದು ಅನ್ನುವಂತ ನಿರೀಕ್ಷೆಗಳಿದೆ ಆರೋಗ್ಯ ಕ್ಷೇತ್ರದಲ್ಲಿ.
ಹಾಗೆ ಭಾರತೀಯ ಜನೌಷಧಿ ಕೇಂದ್ರಗಳನ್ನ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಏನಾದ್ರೂ ಈ ಬಾರಿ ಹೊಸ ಕಾರ್ಯಕ್ರಮವನ್ನ ರೂಪಿಸ್ತಾ ಅನ್ನುವಂತ ನಿರೀಕ್ಷೆಗಳು ಕೂಡ ಇದೆ. ಓಕೆ. ಜೊತೆಗೆ ಡಯಾಲಿಸಿಸ್ ಕೇಂದ್ರಗಳನ್ನ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕೊಡಬೇಕು, ಇದನ್ನ ಕೇಂದ್ರ ತರಬೇಕು ಅನ್ನುವಂತ ನಿರೀಕ್ಷೆಗಳು ರಾಜ್ಯದ್ದಿದೆ. ಇದರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲದಿಂದ ಕಾಯಲಾಗ್ತಾ ಇದೆ. ಕಳೆದ ಬಾರಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿತ್ತು, ಕೇಂದ್ರ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿತ್ತು. ಆದ್ರೆ ಇಲ್ಲಿಯವರೆಗೆ ಬಿಡಿಗಾಸು ಅನುದಾನ ಬಿಡುಗಡೆಯಾಗಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಅನುದಾನವನ್ನ ಬಿಡುಗಡೆ ಮಾಡಿದ್ದೆ ಆದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಭಾಗದಲ್ಲಿ, ಪ್ರಮುಖವಾಗಿ ಚಿತ್ರದುರ್ಗ ಮತ್ತೆ ತುಮಕೂರು ಭಾಗದ ಹಲವು ತಾಲೂಕುಗಳಿಗೆ ಇದರಿಂದ ನೀರಾವರಿ ಸೌಲಭ್ಯವನ್ನ ಕಲ್ಪಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಕೇಂದ್ರ ಈ ಬಜೆಟ್ ನಲ್ಲಿ ಅನುದಾನವನ್ನ ಮೀಸಲಿಡುತ್ತಾ ಅನ್ನುವಂತ ಒಂದು ನಿರೀಕ್ಷೆಗಳು ರಾಜ್ಯದ್ದಿದೆ ಪ್ರಭು. ಹಾಗೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಎತ್ತಿನ ಹೊಳೆ ಯೋಜನೆಯನ್ನ ಈಗ ಜಾರಿ ಮಾಡಲಾಗ್ತಾ ಇದೆ, ಕಾರ್ಯಕ್ರಮ ಕುಣಿತಾ ಸಾಗ್ತಾ ಇದೆ. ಅದನ್ನ ರಾಷ್ಟ್ರೀಯ ಕುಡಿಯುವ ನೀರಿನ ಯೋಜನೆ ಅಂತೇಳಿ ಅದಕ್ಕೆ ವಿಶೇಷವಾದಂತ ಅನುದಾನವನ್ನ ಕೊಡ್ಬೇಕು ಅನ್ನುವಂತ ನಿರೀಕ್ಷೆ, ಬೇಡಿಕೆ ರಾಜ್ಯದ್ದಿದೆ. ಸೊ ಇದರ ಬಗ್ಗೆ ಕೇಂದ್ರ ಬಜೆಟ್ ನಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮವನ್ನ ರೂಪಿಸಬಹುದು ಅನ್ನುವಂಥದ್ದು. ಮತ್ತೊಂದು ಕಡೆ ಗಂಗಾ ಕಾವೇರಿ ನದಿ ಜೋಡಣೆ ವಿಚಾರದಲ್ಲಿ ಗೋದಾವರಿ ಕಾವೇರಿ ನದಿ ಜೋಡಣೆಯ ಬಗ್ಗೆ ಈಗಾಗಲೇ ಕಳೆದ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿತ್ತು. ಆದ್ರೆ ಅದರ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಕ್ರಿಯಾರೂಪ ಜಾರಿಗೆ ಬಂದಿಲ್ಲ. ಅಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಯೋಜನೆಯನ್ನ ಕಾರ್ಯಗತಗೊಳಿಸಬೇಕು, ಎಲ್ಲೆಲ್ಲಿ ನಾವು ನದಿಗಳನ್ನ ಲಿಂಕ್ ಮಾಡ್ಬೇಕು ಅನ್ನುವಂಥದ್ದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಸೊ ಅದರ ಬಗ್ಗೆ ಏನಾದ್ರೂ ಬಜೆಟ್ ನಲ್ಲಿ ಅನುದಾನವನ್ನ ಮೀಸಲಿಡುವಂತದ್ದು, ಜೊತೆಗೆ ಅದಕ್ಕೆ ಕಾರ್ಯರೂಪ ಕೊಡುವಂತ ಒಂದು ಪ್ರಯತ್ನವನ್ನ ಬಜೆಟ್ ನಲ್ಲಿ ಮಾಡ್ಲಾಗತ್ತಾ ಅನ್ನುವಂಥದ್ದು ಕೂಡ ಇದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ನೋಡಿ, ಕೇಂದ್ರದ ಬಜೆಟ್ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ 2023-24 ಆಯವ್ಯಯನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ರಾಜ್ಯಕ್ಕೆ ನೀಡಿದ ಕೇಂದ್ರದ ಬಜೆಟ್ ಭರವಸೆ ಹುಸಿಯಾಗ್ಬಿಡುತ್ತೆ. ಕೇವಲ ಪತ್ರಕ್ಕಷ್ಟೇ ಅದು, ಪುಸ್ತಕದ ಬದನೆಕಾಯಿ ಆಗ್ಬಿಡ್ತು. ಘೋಷಣೆ ಮಾಡಿಬಿಡ್ತಾರ್ರಿ. ಘೋಷಣೆ ಮಾಡೋಕ್ಕೇನ್ರಿ ಅಲ್ಲಿ ಭದ್ರಾ ಯೋಜನೆಗೆ 5,000, ಮಹದಾಯಿಗೆ 1,000 ಕೋಟಿ, ಮೇಕೆದಾಟಿಗೆ ಇಷ್ಟು ಕೋಟಿ, ಕಾರಿಡಾರ್ಗಿಷ್ಟು, ರಸ್ತೆಗಿಷ್ಟು, ನೈರ್ಮಲ್ಯಗಿಷ್ಟು, ಫ್ಲೈಓವರ್ಗಳಿಗಿಷ್ಟು, ರೈಲ್ವೆ ಯೋಜನೆಗಳಿಗೆ 5,000 ಕೋಟಿ ಘೋಷಣೆ ಮಾಡ್ತಾರೆ. ಅನುಷ್ಠಾನ ಆಗಬೇಕಲ್ಲ, ಅದು ಜನರಿಗೆ ಅರ್ಥ ಆಗಬೇಕು. ಎಷ್ಟು ಹಣಗಳು ಬಿಡುಗಡೆ ಆಯ್ತಪ್ಪ, ಎಷ್ಟು ಯೋಜನೆಗಳು ಜಾರಿ ಆಯಿತು, ನಿಮ್ಮ ಜಿಲ್ಲೆಗೆ ಎಷ್ಟು ಕೊಟ್ಟಿದ್ರು ಬೇಕಾದ್ರೆ ನೋಡ್ಕೊಳ್ಳಿ. ಘೋಷಣೆ ಮಾಡಿದ್ದೊಂದು, ಕೇಂದ್ರ ಸರ್ಕಾರ ಕೊಟ್ಟಿದ್ದಿನ್ನೊಂದು. ಪ್ರತಿ ಬಾರಿ ಕೂಡ ಯಾಕೆ ಕೇಂದ್ರಕ್ಕೆ ಅನ್ಯಾಯ, ಯಾಕೆ ಮಲ್ತಾಯಿ ಧೋರಣೆ ಯಾಕೆ? 23ರಲ್ಲಿ ನಿಮ್ಮದೇ ಸರ್ಕಾರ ಇತ್ತು ಅಂದರೆ BJP ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ. ನಮಗನಿಸ್ತಾ ಇದೆ ಈ ಬಾರಿ ಎಲೆಕ್ಷನ್ ಹತ್ತಿರ ಇರೋದ್ರಿಂದಾಗಿ, ಮಧ್ಯಂತರ ಬಜೆಟ್ ಆಗಿರೋದ್ರಿಂದಾಗಿ ಸ್ವಲ್ಪ ಉಸಿರಾಡೋಕೆ ಆದರೂ ಕೂಡ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ಬೋದು. ಯಾಕಂದರೆ ಎಲೆಕ್ಷನ್ ಲೆಕ್ಕಾಚಾರ. ಆದರೆ ಈಗ ನಮ್ಮ ನೀರಾವರಿ ಯೋಜನೆಗಳು ಅಂತ ಬಂದಾಗ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಯೋಜನೆಗಳು ಹಣ ಬಿಡುಗಡೆ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಕಾರ್ಯರೂಪಕ್ಕೆ ಬರ್ತಾ ಇತ್ತು, ಕಾಮಗಾರಿಗಳು ಶುರುವಾಗ್ತಾ ಇತ್ತು. ನೋಡಿ, 2014ರಿಂದ ಇಲ್ಲಿವರೆಗೂ ಕೂಡ